ರಾಜ್ಯಪಾಲರ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಗೂಂಡಾ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಅನುವು ಮಾಡಿದಿರಿ ನೀವು. ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣದಿಂದ ಅವರ ಕಣ್ಣನ್ನೇ ತಿವಿಯುವ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಅದನ್ನು ವಿರೋಧ ಮಾಡಿದ್ದಾರೆ. ರಾಜ್ಯಪಾಲರನ್ನು ಯಾರೂ ಕೂಡ ಅಡ್ಡಿಪಡಿಸುವಂತಿಲ್ಲ, ಅಂತಹ ಸದಸ್ಯರನ್ನು ಅಮಾನತು ಮಾಡಬೇಕು. ಯಾರು ಅಡ್ಡಿಪಡಿಸಿದ್ರು ಅವರನ್ನು ಅಮಾನತು ಮಾಡಬೇಕು. ನಾವು ಇದನ್ನು ಸ್ಪೀಕರ್ಗೆ ಒತ್ತಾಯ ಮಾಡ್ತೀವಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ TV5 ಬಳಿಯಲ್ಲಿ ಮಾತನಾಡಿದ್ದಾರೆ. ವಿಬಿಜಿ ರಾಮ್ ಯೋಜನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಬಿಕ್ಕಟ್ಟು ಶುರುವಾಗಿರೋದು. ಈ ನಡುವೆ ಈ ವಿಚಾರದ ಬೆನ್ನಲ್ಲೇ ರಾಜ್ಯಪಾಲರು ಕೂಡ ಭಾಷಣವನ್ನು ಮೊಟಕುಗೊಳಿಸಿ ಹೋಗಿರುವಂಥದ್ದು. ಸರ್, ಇವತ್ತು ರಾಜ್ಯಪಾಲರು ಭಾಷಣವನ್ನು ಮೊಟಕುಗೊಳಿಸಿ ಹೋಗಿದ್ದಾರೆ. ಕಾಂಗ್ರೆಸ್ ನಾಯಕರು ಸಾಕಷ್ಟು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ನೋಡಿ, ಕಾಂಗ್ರೆಸ್ ಗೂಂಡಾಗಿರಿಯ ಪ್ರದರ್ಶನ ಮಾಡಿದೆ. ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ, ಸಂವಿಧಾನವನ್ನು ಗೌರವಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವರನ್ನು ಕೇಂದ್ರ ಸರ್ಕಾರದ ಸಂವಿಧಾನದ ತಳಗಡೆ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರವನ್ನು ನಿಂದಿಸುವ ಕೆಲಸ ಅವರಿಂದ ಮಾಡಿಸಬಾರ್ದು. ಇವರು ಮಾಡಿಸ್ಬೇಕಾಗಿರೋದು ನಿಮ್ಮ ಸಾಧನೆಗಳು ಮತ್ತು ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಅಥವಾ ನೀತಿ ಸಿದ್ಧಾಂತಗಳು, ನಿಮ್ಮ ಸರ್ಕಾರದ್ದೇನಿದೆ ಅದನ್ನು ಮಾತ್ರ ಹೇಳಿಸ್ಬೇಕೇ ಹೊರತು ಈ ರೀತಿ ನಿಮ್ಮ ಬೆರಳಿನಿಂದ ನಿಮ್ಮ ಕಣ್ಣನ್ನು ಸುಚ್ಚುವ ಕೆಲಸವನ್ನು ಮಾಡಬಾರ್ದು. ಇವತ್ತು ಕಾಂಗ್ರೆಸ್ಸು ಬೀದಿ ರಂಪ ಹಾದಿ ರಂಪ ಮಾಡ್ತಿದ್ದ ಕಾಂಗ್ರೆಸ್ಸು ಆ ಗೂಂಡಾಗಿರಿ ರಸ್ತೆಗೆ ಸೀಮಿತವಾಗಿದ್ದು ಇವತ್ತು ಸದನಕ್ಕೂ ತಂದಿದ್ದಾರೆ. ಅದರಿಂದಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾವ ಸದಸ್ಯರು ಇವತ್ತು ಅವರನ್ನು ರಾಜ್ಯಪಾಲರನ್ನು ಅಡ್ಡಗಟ್ಟಿ ಅವರ ಮೇಲೆ ವೈಯಕ್ತಿಕವಾಗಿ ಇದು ಮಾಡಲಿಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ರು, ಅವರು ಈಗಾಗಲೇ ಇದರಲ್ಲಿ ಬಂದಿದೆ. ಅವರನ್ನು ತಕ್ಷಣ ಇವತ್ತು ಇದರಿಂದ ಸದನದಿಂದ ಸಸ್ಪೆಂಡ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದರ ಜವಾಬ್ದಾರಿ ಇವತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ. ಕೇಂದ್ರ ಸರ್ಕಾರದ ಧೋರಣೆಗಳನ್ನ ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಬೆಂಗಳೂರು.